ಲೈವ್ ಬಂದ್ಬಿಟ್ಟು ತಾವು ಮದುವೆ ಆಗ್ತಿರುವ ಹುಡುಗನ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟ ಒಂದು ರಚಿತಾರಾಮ್. ಹೌದು ಸ್ನೇಹಿತರೆ, ತಾವು ಪ್ರೀತಿಸ್ತಾ ಇರ್ತಕ್ಕಂಥ ಹುಡುಗನ ಬಗ್ಗೆ ಒಂದು ಮಾಹಿತಿಯನ್ನು ರಚಿತಾರಾಮ್ರವರು ಕೊಟ್ಟಿದ್ದಾರೆ. ಸೊ ಇಷ್ಟು ದಿನ ರಚಿತಾರಾಮ್ರವರ ಮದುವೆ ಯಾವಾಗ, ಒಂದು ದಿವ್ಯಾ ಸ್ಪಂದನ ಅಂದರೆ ಒಂದು ರಮ್ಯಾ ಅವರ ಮದುವೆ ಯಾವಾಗ ಅಂತಕ್ಕಂಥ ಹಲವು ಜನರು ಕೇಳ್ತಾ ಇದ್ರು. ಆ್ಯಂಕರ್ ಅನುಶ್ರೀ ಅವರು ಕೂಡ ಮದುವೆ ಆದರು. ಸೊ ಇನ್ನು ನಿಮ್ಮಿಬ್ಬರ ಮದುವೆ ಯಾವಾಗ ಅಂತಕ್ಕಂಥದ್ದನ್ನು ಹಲವರು ಕಮೆಂಟ್ನಲ್ಲಿ ತಿಳಿಸ್ತಾ ಇದ್ರು. ಆದರೆ ಒಂದು ರಚಿತಾರಾಮ್ರವರು ಒಂದು ಖಡಕ್ ಆಗಿ ಮಾತನ್ನ ಹೇಳ್ತಾ ಇದ್ರು. ಸೊ ಒಂದು ಗೌಡ್ರ ಹುಡುಗನನ್ನ ನೀವೇ ಹುಡುಕಾಡಿ, ಸೊ ಅವರನ್ನೇ ನಾನು ಮದುವೆ ಆಗ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಸೊ ಈಗ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ತಾವು ಪ್ರೀತಿಸ್ತಿರ್ತಕ್ಕಂಥ ಹುಡುಗನ ಬಗ್ಗೆ ಒಂದು ಖುಷಿಯಾಗಿ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಅವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ತಿಳಿದುಕೊಂಡು ಬರೋಣ ಬನ್ನಿ. ಸೊ ಹಾಗಿದ್ರೆ ಒಂದು ಮದುವೆ ಕೂಡ ಆಗ್ತಾರೆ ಅಂತ ಆದಷ್ಟು ಬೇಗ ಎಂಗೇಜ್ಮೆಂಟ್ ಅನ್ನು ಕೂಡ ಆಗಸ್ಟ್ನಲ್ಲಿ ಇಟ್ಟುಕೊಂಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ಲೈವ್ ಬಂದ್ಬಿಟ್ಟು ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹುಡುಗ ಯಾರು, ಏನು ಮಾಡ್ತಾರೆ, ಸೊ ಏನನ್ನ ಕೆಲಸ ಮಾಡ್ತಾರೆ, ಸೊ ಏನನ್ನ ಮಾಡ್ತಿದ್ದಾರೆ, ಇವರಿಬ್ಬರು ಜೋಡಿ ಯಾವ ರೀತಿಯಾಗಿದೆ, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಒಂದು ಕನ್ನಡ ಇಂಡಸ್ಟ್ರಿ ಅಂತ ಆದ ತಕ್ಷಣ ಬಂದಾಗಿರೋ ಜನರು ಯಾರಪ್ಪ ಅಂತಂದರೆ, ಸೊ ಮದುವೆ ಅಂತಕ್ಕಂಥ ವಿಚಾರ ಬಂದರೆ ಸೊ ನೆನಪಿಗೆ ಬರ್ತಾ ಇರೋದು ಯಾರಪ್ಪ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಒಂದು ಆ್ಯಂಕರ್ ಅನುಶ್ರೀ ಅವರು ಬರ್ತಾಯಿದ್ರು. ಅದಾದ ನಂತರ ಒಂದು ದಿವ್ಯಾ ಸ್ಪಂದನ ಅಂದರೆ ರಮ್ಯಾ ಅವರು ಬರ್ತಾಯಿದ್ರು. ಅದಾದ ನಂತರ ಒಂದು ಟ್ರೆಂಡಿಂಗ್ ಟಾಪಿಕ್ನಲ್ಲಿ ಬರೋದು ಒಂದು ರಚಿತಾರಾಮ್ರವರು. ಸೊ ಇಷ್ಟು ಜನ ಒಂದು ಟ್ರೆಂಡಿ ಟಾಪಿಕ್ನಲ್ಲಿ ಬರ್ತಾಯಿದ್ರು. ಇವರು ಯಾವಾಗ ಮದುವೆ ಆಗ್ತಾರೆ, ಸೊ ತುಂಬಾ ವಯಸ್ಸಾಯಿತು ಅಂತಕ್ಕಂಥದ್ದು ಹಲವು ಜನರ ಅಭಿಪ್ರಾಯವಾಗಿತ್ತು. ಆದರೆ ಇತ್ತೀಚೆಗಷ್ಟೇ ಒಂದು ಆ್ಯಂಕರ್ ಅನುಶ್ರೀ ಅವರು ಕೂಡ ತಾವು ಪ್ರೀತಿಸ್ತಾ ಇರ್ತಕ್ಕಂಥ ಹುಡುಗನ ಬಗ್ಗೆ ಒಂದು ಮಾಹಿತಿಯನ್ನು ಹಂಚ್ಕೊಂಡ್ಬಿಟ್ಟು ಮದುವೆ ಆದರೂ, ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಒಂದು ಲೇಟಾಗಿ ಒಂದು ಆಯ್ಕೆಯನ್ನು ಮಾಡಿದ್ರು ಕೂಡ ತುಂಬ ಚೆನ್ನಾದ ಆಯ್ಕೆಯನ್ನು ಇವರು ಮಾಡಿಕೊಂಡ್ರು. ಸೊ ಒಂದು ಅದೇ ರೀತಿಯಾಗಿ ರಚಿತಾರಾಮ್ರವರು ಮಾಡಿಕೊಂಡಿದ್ದಾರೆ. ಸೊ ತಾವು ಲೈವ್ ಬಂದುಬಿಟ್ಟು ಒಂದು ಹುಡುಗನ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಇನ್ನು ಹುಡುಗ ತುಂಬಾ ಒಂದು ಒಳ್ಳೆಯ ಗುಣದವರು ಅಂತಕ್ಕಂಥ ಮಾಹಿತಿಯನ್ನು ಕೂಡ ಅವರೇ ಹಂಚಿಕೊಂಡಿದ್ದಾರೆ. ಸೊ ಒಂದು ದರ್ಶನ್ರವರಿಗೆ ಭೇಟಿ ಮಾಡಿಸ್ಬೇಕಾಗಿತ್ತು. ಯಾಕಪ್ಪ ಅಂತಂದರೆ ನಾನು ಯಾವುದೇ ಒಂದು ಕೆಲಸವನ್ನು ಮಾಡೋದಿದ್ದರೂ ಇರಲಿ, ಸೊ ಅದನ್ನು ಮೊಟ್ಟ ಮೊದಲನೇದಾಗಿ ದರ್ಶನ್ ಸರ್ಗೆ ಹೇಳ್ತೀನಿ. ಅವರೇ ನನ್ನ ಇಲ್ಲಿವರೆಗೆ ತಂದಂಥವ್ರು. ಸೊ ಅವ್ರಿಗೆ ಹೇಳಲಾರ್ದೆ ನಾನು ಏನನ್ನೂ ಮಾಡೋದಿಲ್ಲ ಅನ್ನೋ ಮಾತನ್ನು ಒಂದು ರಚಿತಾರಾಮ್ರವರು ಹೇಳಿದ್ದಾರೆ. ಮೊಟ್ಟ ಮೊದಲನೇದಾಗಿ ದರ್ಶನ್ ಸರ್ಗೆ ನಾನು ಭೇಟಿ ಮಾಡಿಸಬೇಕು ಅನ್ನೋ ಒಂದು ವಿಚಾರ ಇತ್ತು. ಆದರೆ ಈಗಾಗಲೇ ಅವರು ಒಂದು ಜೈಲಿನಲ್ಲಿ ಇದ್ದಾರೆ. ಸೊ ಆದಷ್ಟು ಬೇಗ ಹೊರಬರಲಿ ಅನ್ನೋ ಮಾತನ್ನು ಕೂಡ ಒಂದು ತುಂಬಾ ಒಂದು ಬೇಡಿಕೊಂಡಿದ್ದಾರೆ. ಒಂದು ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಂಡಿದ್ದೇನೆ ಅನ್ನೋ ಮಾತನ್ನು ಒಂದು ರಚಿತಾರಾಮ್ರವರು ಹೇಳಿಕೊಂಡಿದ್ದಾರೆ. ಒಂದು ರಚಿತಾರಾಮ್ರವರು ತುಂಬಾ ರೀತಿಯ ಒಂದು ಮಾತುಗಳನ್ನು ಹೇಳಿಕೊಂಡಿದ್ದಾರೆ. ದರ್ಶನ್ ಸರ್ ಅವರ ಬಗ್ಗೆ ತುಂಬಾ ಒಂದು ಹೊಗಳಿದ್ದಾರೆ. ಯಾಕಪ್ಪ ಅಂತಂದರೆ ಅವರು ಇಲ್ಲಿವರೆಗೆ ಬಂದಿರೋದೇ ದರ್ಶನ್ ಅವರಿಂದ, ಅದನ್ನು ಇಂದಿಗೂ ಕೂಡ ಅವರು ಮರ್ತಿಲ್ಲ. ಯಾಕಪ್ಪ ಅಂತಂದರೆ ಇಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿದೆ ಅಂದರೆ, ಸೊ ಕನ್ನಡದಲ್ಲಿ ಬೆಳೆದ್ಬಿಟ್ಟು ಒಂದು ಯಾವುದೇ ಭಾಷೆಯಲ್ಲಿ ಹೋಗ್ಬಿಟ್ಟು ಒಂದು ಮದುವೆ ಆಗೋದು, ಒಂದು ಕನ್ನಡ ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡೋ ಜನರು ಇದ್ದಾರೆ. ಅಂಥದ್ರಲ್ಲಿ ಇಂತಹ ಒಂದು ವ್ಯಕ್ತಿಗಳು ಸಿಗೋದು ತುಂಬ ಕಡಿಮೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಯಾರಂತ ನಿಮಗೆ ಗೊತ್ತಾಗಿರಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ಈ ರೀತಿಯಾಗಿ ಒಂದು ಮದುವೆ ಆಗಬೇಕು ಅನ್ನೋ ಒಂದು ವಿಚಾರದಿಂದ ಒಂದು ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಹುಡುಗನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೊ ತಾವು ಪ್ರೀತಿಸ್ತಾ ಇರ್ತಕ್ಕಂಥ ಹುಡುಗನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಇನ್ನು ಅವರೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಒಂದು ರಚಿತಾರಾಮ್ರವರು ಹಂಚಿಕೊಂಡಿದ್ದಾರೆ. ಆದಷ್ಟು ಬೇಗ ನಿಮ್ಮ ಮುಂದೆ ರಿವೀಲ್ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಒಬ್ಬ ಹುಡುಗನನ್ನು ಪ್ರೀತಿಸ್ತಾ ಇದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರಂತೆ. ಸೊ ಆದಷ್ಟು ಬೇಗ ಒಂದು ಮದುವೆ ಕೂಡ ಆಗಲಿದೆ ಅನ್ನೋ ಮಾತನ್ನು ಇಲ್ಲಿ ಹೇಳಿದ್ದಾರಂತೆ. ಇನ್ನು ಕಾದು ನೋಡಬೇಕಾಗಿದೆ ಇವರು ಮದುವೆ ಆಗ್ತಿರ್ತಕ್ಕಂಥ ಗಂಡು ಯಾರು ಏನು ಅನ್ನೋದ್ರ ಬಗ್ಗೆ. ಇನ್ನು ಸಂಪೂರ್ಣವಾದ ಮಾಹಿತಿಯನ್ನು ಆದಷ್ಟು ಬೇಗ ತಿಳಿದ ತಕ್ಷಣ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಈ ಒಂದು ರಚಿತಾರಾಮ್ರವರ ಈ ಒಂದು ನಿರ್ಧಾರದ ಬಗ್ಗೆ ನಿಮಗೆ ಏನು ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.